ಶಾಂತಿ. ಆತ್ಮೀಯ ಸೋದರ ಸೋದರಿಯರೇ, ಜೀವನದಲ್ಲಿ ಆಸ್ತಿಕನೇ ಇರಲಿ, ನಾಸ್ತಿಕನೇ ಇರಲಿ, ಯೋಗಿಯೇ ಇರಲಿ, ಭಕ್ತನೇ ಇರಲಿ, ಜಿಜ್ಞಾಸುವೇ ಇರಲಿ, ದಾರ್ಶನಿಕನೇ ಇರಲಿ, ಯಾರೇ ಇರಲಿ, ಇವರೆಲ್ಲರಿಗೆ ಪರಮಾತ್ಮನನ್ನು ಸತ್ಯ ಸ್ವರೂಪದಲ್ಲಿ ಪರಿಚಯಿಸಿಕೊಡುವ, ಪರಮಾತ್ಮನ ಜ್ಞಾನ ಸಾಕ್ಷಾತ್ಕಾರ, ಪರಮಾತ್ಮನ ರೂಪ ಸಾಕ್ಷಾತ್ಕಾರ, ಪರಮಾತ್ಮನ ಸ್ವರೂಪ ಸಾಕ್ಷಾತ್ಕಾರ ಮಾಡಿಸಿಕೊಡುವ ಪ್ರಯತ್ನವೇ ಈ ಪರಮಾತ್ಮ ದರ್ಶನ ವಿಡಿಯೋದ ಸಾರ ಸರ್ವಸ್ವ. ಅತ್ಯುತ್ತಮ ವಾಗ್ಮಿಗಳು, ಪ್ರಸಿದ್ಧ ಪ್ರವಚನಕಾರರಾದ ಡಾಕ್ಟರ್ ಬ್ರಹ್ಮ ಕುಮಾರ್ ಬಸವರಾಜ್ ರಾಜ್ ಋಷಿಗಳ ಸುಂದರ ವಿವರಣೆಯೊಂದಿಗೆ ಪರಮಾತ್ಮ ದರ್ಶನವನ್ನು ಮಾಡಿ ಅರಿವನ್ನು ಪಡೆದು ಜೀವನವನ್ನು ಧನ್ಯ ಮಾಡಿಕೊಳ್ಳೋಣ. ಬನ್ನಿ. ಓಂ ಶಾಂತಿ. ಅದಕ್ಕೆ ನಮೇ ವಿದುಃ ಸುರಗಣಾಃ ಪ್ರಭವಂ ನ ಮಹರ್ಷಯಃ ಅಹಮಾದಿರ್ಹಿ ದೇವಾನಾಂ ಮಹರ್ಷಿಣಾಂಚ ಸರ್ವಶಃ. ಆ ಪರಮ ಜ್ಯೋತಿಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮನನ್ನು ನಮೇ ಸುರಗಣಾಃ, ಯಾವುದೇ ದೇವಾನುದೇವತೆಗಳು ಅರ್ತಿಲ್ಲ ಅವನನ್ನು, ಏಕೆಂದರೆ ಅವ್ರಿಗೆ ಕಣ್ಣಿಗೆ ಕಾಣೋಂಗಿಲ್ಲ ಅವರು. ಪ್ರಭವಂ ನ ಮಹರ್ಷಯ, ಯಾವುದೇ ಮಹರ್ಷಿಗಳೂ ಸಹ ಅದನ್ನು ಅರ್ಥಕೊಂಡಿಲ್ಲ. ಭಗವಂತನು ಹೇಗಿದ್ದಾನೆ, ಎಲ್ಲಿದ್ದಾನೆ ಇತ್ಯಾದಿಗಳನ್ನು ಅರ್ಥಕೊಂಡಿಲ್ಲ. ಆದ್ದರಿಂದ ಅಹಮಾದಿರ್ಹಿ ದೇವಾನಾಂ ಮಹರ್ಷಿಣಾಂಚ ಸರ್ವಶಃ, ಈ ದೇವತೆಗಳಿಗಿಂತ ಮಹರ್ಷಿಗಳಿಗಿಂತ ಆದಿ ರೂಪದಲ್ಲಿರ್ತಕ್ಕಂಥ ಆ ಪರಮೇಶ್ವರನನ್ನು, ಜ್ಯೋತಿಸ್ವರೂಪನನ್ನು, ಪ್ರಕಾಶನನ್ನು ಯಾರೂ ಅರ್ಥಕೊಂಡಿಲ್ಲ ಅಂತ ಹೇಳ್ತಾರೆ. ಭಗವದ್ಗೀತೆ ಹೇಳ್ತದೆ. ಅದು ಕಣ್ಣಿಗೆ ಕಾಣೋ ಹಾಗಿದ್ದರೆ ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೋದು. ಕಣ್ಣಿಗೆ ಕಾಣದೇ ಇರೋದಲ್ಲ, ಅದಕ್ಕೋಸ್ಕರ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಆದ್ದರಿಂದ ನಾವೇನು ಮಾಡ್ತಿದ್ದೀವಿ, ಅನೇಕ ದೇವತೆಗಳನ್ನೇ ನಾವಿಟ್ಕೊಂಡು ಉಪಾಸನೆ ಮಾಡಲಿಕ್ಕೆ ಶುರು ಮಾಡಿದ್ವಿ. ನಮ್ಮ ಭಾರತ ದೇಶದಲ್ಲಿ ಈ ಅವ್ಯಕ್ತವೂ ಅದೃಶ್ಯವೂ ರೂಪಾತೀತವೂ ಆದಂಥ ಆ ಜ್ಯೋತಿಷ್ ಸ್ವರೂಪವನ್ನು ಶ್ರೀಸಾಮಾನ್ಯನ ಬುದ್ಧಿಮಟ್ಟಕ್ಕೆ, ಮನಸ್ಸಿಗೆ ನಿಲ್ಲುವುದಕ್ಕೋಸ್ಕರವಾಗಿ ನಾವೆಲ್ಲ ನಮ್ಮ ಪೂರ್ವಜರು ಪೀಠವನ್ನು ಮಾಡಿ ಅದನ್ನು ಒಂದು ಲಿಂಗವನ್ನು ಮಾಡಿ ಜ್ಯೋತಿ ಆಕಾರದಲ್ಲಿ ಅದರ ಮೇಲೆ ಇಟ್ಟರು. ಆ ಲಿಂಗವನ್ನೇ ಪರಮಾತ್ಮ ಅಂತ ನಾವು ತಿಳ್ಕೊಂಡ್ವಿ. ಇದಂತೂ ಪೀಠ, ಅದು ಸಹಜವಾಗಿ ಎಲ್ಲರಿಗೂ ಅರ್ಥ ಆಗ್ತದೆ. ಆ ಜ್ಯೋತಿಯ ಲಿಂಗವನ್ನೇನು ಮಾಡಿಟ್ವಿ, ಆ ಲಿಂಗವೇ ಪರಮಾತ್ಮ ಅಂತ ತಿಳ್ಕೊಂಡ್ವಿ. ಅದು ಪರಮಾತ್ಮನ ರೂಪು, ಜ್ಯೋತಿಯ ರೂಪ, ಅದು ಅಷ್ಟೇ ಹೊರತು ಅದು ಪರಮಾತ್ಮ ಅಲ್ಲ. ಅದರಿಂದ ಪರಮಾತ್ಮ ಹಾಗಿದ್ದಾನೆ ಅನ್ನೋ ಸತ್ಯವನ್ನು ನಾವು ಅರಿಯಲಿಲ್ಲ. ಆ ಲಿಂಗವೇ ಪರಮಾತ್ಮ ಅಂತಕ್ಕಂಥದ್ದು ನಾವು ತಿಳ್ಕೊಂಡ್ವಿ. ಎಲ್ಲ ಆತ್ಮಗಳ ಮೇಲಿರ್ತಕ್ಕಂಥ ಜ್ಯೋತಿಷ್ ಸ್ವರೂಪನಾಗಿದ್ದಾನೆ. ಈ ಬ್ರಹ್ಮ, ವಿಷ್ಣು, ಶಂಕರ ಅನ್ನೋರು ಸಹ ಆ ಶರೀರಗಳಲ್ಲಿರೋ ಜ್ಯೋತಿಗಳೇ ಅವರು ದೇವಾತ್ಮರು. ಆ ಎಲ್ಲ ಆತ್ಮರ ಮೇಲೆ ಅವನು ಪರಮಾತ್ಮ ಇದ್ದಾನೆ. ಆದ್ದರಿಂದ ಹಿರಿದು ಪಾಪವ ಮಾಡಿ ಹರಿಯಿತು ಎನಬೇಡ. ಪಾಪವದೇನು ಜೇಡಿಯ ಮಣ್ಣಲ್ಲ ಸರ್ವಜ್ಞ ಅಂತಾರವರು. ಪಾಪ ಮಾಡೋ ಗಂಗಾ ನದಿಲಿ ಮುಳುಗಿಬಿಟ್ವಿ ಅಥವಾ ಇನ್ಯಾವುದೋ ನದಿನಲ್ಲಿ ಮುಳುಗಿಬಿಟ್ವಿ, ಕೃಷ್ಣ, ಕಾವೇರಿ, ತುಂಗಭದ್ರ ಅಂದ್ಕೊಂಡು ಪಾಪ ಮುಕ್ತ ಆದ್ವಿ ಅಂತಂದ್ರೆ ಅದೇನು ಜೇಡಿ ಮಣ್ಣೆ, ಶರೀರದ ಮೇಲೆ ಹತ್ಕೊಂಡಿರುವಂಥ ಮಣ್ಣಾದರೂ ಹೋಗ್ತದೆ. ಆದರೆ ಆತ್ಮಕ್ಕೆ ಲೇಪವಾಗಿರುವ ಪಾಪವನ್ನು ನಾವು ತೊಳ್ಕೊಳ್ಬೇಕಾದ್ರೆ ನಹಿ ಜ್ಞಾನೇನ ಸದೃಶಂ, ಈ ಆಧ್ಯಾತ್ಮಿಕ ಮೌಲ್ಯಗಳನ್ನಲ್ಲದೆ ಬೇರೆ ಯಾವ ದಾರಿಯಿಂದಲೂ ಸಹ ಆತ್ಮಕ್ಕೆ ಲೇಪನವಾಗಿರುವಂಥ ಪಾಪವನ್ನು ತೊಳಿಲಿಕ್ಕೆ ಸಾಧ್ಯವಿಲ್ಲ. ತಮ್ಮೆಲ್ಲರಿಗೆ ಈ ಭಾರತ ದೇಶದಲ್ಲಿ ಮೊಟ್ಟ ಮೊದಲು ಏಕದೇವೋಪಾಸನೆ ಇತ್ತು. ಅದು ಹೇಗೆ ಬಹುದೇವೋಪಾಸನೆ ಆಯಿತು ಅನ್ನೋದ್ರ ಬಗ್ಗೆ ನಾನು ಒಂದು ನಿಮಿಷ ಈ ಚಿತ್ರದಲ್ಲಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತೇನೆ. ನೋಡಿ, ಅಲ್ಲಿ ಮೇಲೆ ಇದರಲ್ಲಿ ಒಂದು ಶಿವಲಿಂಗ ಕಾಣುತ್ತೆ, ನಿಮಗೆ ದೂರದಲ್ಲಿರೋರು ಕಾಣಬಹುದು. ಆ ಶಿವಲಿಂಗ ಮೊಟ್ಟ ಮೊದಲು ನಮ್ಮ ದೇಶದ ಎಲ್ಲ ಋಷಿಗಳು, ಆಚಾರ್ಯರು, ಬುದ್ಧಿವಂತರು, ಗೊತ್ತಿದ್ದವರು
ಆ ಪರಮ ಜ್ಯೋತಿ ಸ್ವರೂಪನನ್ನು ಜ್ಯೋತಿಯ ಲಿಂಗ ರೂಪದಲ್ಲಿ ಮಾಡಿಟ್ರು, ಗುಡಿಗಳನ್ನು ಕಟ್ಟಿದ್ರು. ಅದಕ್ಕೆ ದ್ವಾದಶ ಜ್ಯೋತಿರ್ಲಿಂಗ ಅಂತ ಕರಿತೀವಿ. ದ್ವಾದಶ ಜ್ಯೋತಿರ್ಲಿಂಗ, 12 ಜ್ಯೋತಿರ್ಲಿಂಗಗಳು ಭಾರತ ದೇಶದಲ್ಲಿ ಭಾಳ ಫೇಮಸ್. ಈ ಜ್ಯೋತಿರ್ಲಿಂಗಗಳಿಗೆ ಎಲ್ಲೇ ಹೋದರೂ ಅವಕ್ಕೆ ಕೈಯಿಲ್ಲ, ಕಾಲಿಲ್ಲ, ಹೊಟ್ಟಿಲ್ಲ, ತಲೆಯಿಲ್ಲ, ಬಾಲಿಲ್ಲ, ಏನಿಲ್ಲ. ಅದಕ್ಕೆ ಜ್ಯೋತಿ ಆಕಾರದ ಲಿಂಗ, ಅದಕ್ಕೆ ಜ್ಯೋತಿರ್ಲಿಂಗ ಅಂತ. ನಾವೆಲ್ಲ ಆತ್ಮ, ಅವನು ಪರಮಾತ್ಮ ಅಂತಕ್ಕಂಥ ಆಧ್ಯಾತ್ಮಿಕ ಮೌಲ್ಯಗಳನ್ನು ಇಟ್ಟುಕೊಂಡು ಅದನ್ನು ಮಾಡಲಾಯಿತು. ಅನಂತರ ಅನೇಕ ಋಷಿಗಳು ಬಂದರು. ಮೊದಲು ಭಾರತ ದೇಶದಲ್ಲಿ ಕೇವಲ ಶಿವೋಪಾಸನೆ ಅಷ್ಟೇ ಇತ್ತು. ಪರಮಾತ್ಮ ಜ್ಯೋತಿ ಸ್ವರೂಪ ಅಂತಲೇ ತಿಳ್ಕೊಂಡಿದ್ರು, ನಾವೆಲ್ಲ ಆತ್ಮಜ್ಯೋತಿ ಅಂತಲೇ ತಿಳ್ಕೊಂಡಿದ್ರು. ಆಮೇಲೆ ಅನೇಕ ಜನ ಋಷಿಗಳು ಬಂದು ಏನು ಮಾಡಿದ್ರು, ಪುರಾಣ ಬರೆದ್ರು, ಶಾಸ್ತ್ರಗಳನ್ನು ಬರೆದ್ರು. ಯಾವಾಗ ಪುರಾಣ ಬರೆದ್ರು, ಯಾವಾಗ ಶಾಸ್ತ್ರಗಳನ್ನು ಬರೆದ್ರು, ಆವಾಗ ಆಧ್ಯಾತ್ಮಿಕ ಹಿಂದೆ ಹೋಯಿತು. ಈ ಪುರಾಣ ಸಹಜವಾಗಿ ಜನಗಳ ಕಣ್ಣು ಮುಂದೆ ಬಂದುಬಿಡ್ತು. ಅವಾಗ ಏನು ಮಾಡಿದ್ರು, ಬ್ರಹ್ಮ, ವಿಷ್ಣು, ಶಂಕರ, ಶಂಕರನ ಹೆಂಡತಿ, ಶಂಕರನ ಮಕ್ಕಳು, ಬ್ರಹ್ಮನ ಮಕ್ಕಳು, ವಿಷ್ಣುವಿನ ಮಕ್ಕಳು, ವಿಷ್ಣುವಿನ ಹೆಂಡತಿ, ಇವ್ರನ್ನೆಲ್ಲ ಪೂಜೆ ಮಾಡೋಕ್ಕೆ ಶುರು ಮಾಡಿದ್ವಿ. ವಿಷ್ಣುವಿನ ಹೆಂಡತಿ ಯಾರು? ಲಕ್ಷ್ಮಿ. ಲಕ್ಷ್ಮಿ ಬೇಡವಾ? ಬೇಕೇ ಬೇಕು, ಪೂಜೆ ಮಾಡ್ತೀವಿ. ಬ್ರಹ್ಮನ ಹೆಂಡತಿ ಯಾರು? ಸರಸ್ವತಿ ಬೇಡವಾ? ಪೂಜೆ ಮಾಡ್ತೀವಿ. ಶಂಕರನ ಹೆಂಡತಿ ಯಾರು? ಗೌರಿ ಅಥವಾ ಭವಾನಿ ಅಥವಾ ದೇವಿ. ಅವ್ರು ಬೇಡವಾ? ಶಕ್ತಿ ದೇವತೆ? ಬೇಕೇ ಬೇಕು, ಪೂಜೆ ಮಾಡ್ತೀವಿ. ಎಲ್ಲರಿಗಿಂತ ಮೊದಲನೇ ಪೂಜೆ ಯಾರಿಗೆ? ಗಣೇಶ. ಅವನು ಬಿಟ್ಬಿಟ್ರೆ ನಮಗೆ ಭಾಳ ತೊಂದರೆ ಆಗ್ಬಿಡುತ್ತೆ, ವಿಘ್ನಗಳು ಬರ್ತವೆ, ಪೂಜೆ ಮಾಡ್ತೀವಿ. ಹೀಗೇನು ಮಾಡಿದ್ವಿ, ಈ ಪುರಾಣಗಳಲ್ಲಿ ಬಂದಂಥ ಎಲ್ಲ ದೇವಾನುದೇವತೆಗಳನ್ನು ಪೂಜೆ ಮಾಡ್ತಾ ಬಂದ್ವಿ. ಅನಂತರ ನಮ್ಮ ದೇಶದಲ್ಲಿ ಆಳಿದಂತಹ ಶ್ರೀರಾಮನನ್ನು ಪೂಜೆ ಮಾಡ್ತಾ ಬಂದ್ವಿ, ಶ್ರೀಕೃಷ್ಣನ ಪೂಜೆ ಮಾಡ್ತಾ ಬಂದ್ವಿ. ಅನಂತರ ನಾವೇನು ಮಾಡಿದ್ವಿ, ಅವ್ರ ಗುಡಿಗಳು ಕಟ್ಕೊಂಡು ಪೂಜೆ ಮಾಡ್ತಾ ಬಂದ್ವಿ. ಅನಂತರ ಗಿಡ ಮರಗಳನ್ನು ಪೂಜೆ ಮಾಡಿದ್ವಿ, ಹನುಮಂತನ ಪೂಜೆ ಮಾಡಿದ್ವಿ, ಗಣೇಶನ ಪೂಜೆ ಮಾಡಿದ್ವಿ. ಏಕೆಂದರೆ ನಮಗೆ ಬೇಕಾದಂಥ ವಿಧಿವಿಧಾನಗಳಿಂದ ಅವ್ರನ್ನ ಮಾಡ್ಕೊಂಡು ಪೂಜೆ ಮಾಡಿದ್ವಿ. ಅನಂತರ ನವಗ್ರಹಗಳನ್ನು ಸೃಷ್ಟಿ ಮಾಡ್ಕೊಂಡ್ವಿ, ಅದನ್ನು ಪೂಜೆ ಮಾಡಿದ್ವಿ. ಅನಂತರ ಗುರುಗಳನ್ನು ಅವ್ರನ್ನೇ ಒತ್ಕೊಂಡು ತಿರುಗಾಡೋಕ್ಕೆ ಶುರು ಮಾಡಿಬಿಟ್ವಿ, ಅವರೇ ಪೂಜೆ ಮಾಡಿಬಿಟ್ವಿ. ಅನಂತರ ಏನು ಮಾಡಿದ್ವಿ, ನಾವು ಆಕಳ ಪೂಜೆ ಮಾಡಿದ್ವಿ, ಆಕಳ ಬಾಲ ಪೂಜೆ ಮಾಡಿದ್ವಿ, ಆಕಳ ಸಗಣಿ ಪೂಜೆ ಮಾಡಿದ್ವಿ. ಅದೂ ಇರಲಿ, ಆಮೇಲೆ ಹೆಣ ಪೂಜೆ ಮಾಡಿದ್ವಿ, ಹೆಣದ ಗೋರಿ ಪೂಜೆ ಮಾಡಿದ್ವಿ. ಹೀಗೆ ನಮ್ಮಲ್ಲಿ ಏನಾಯಿತು, ಮೊದಲು ಏಕದೇವೋಪಾಸಕರಾಗಿದ್ದ ನಾವು ಭಾರತೀಯರು ಈಗ ಅನೇಕ ದೇವತೆಗಳನ್ನು, ಅನೇಕ ಭೌತಿಕ ವಸ್ತುಗಳನ್ನು ಪೂಜೆ ಮಾಡ್ತಾ 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 ಈಗ ಶತಕೋಟಿ ಪಾಪವನ್ನು ಹೊರೆಸಲು ಸಾಲದೇ ಒಂದು ಶಿವನಾಮ, ಸಾಲದೇ ಒಂದು ಹರನಾಮ ಕೂಡಲ ಸಂಗಮ ದೇವ ಅಂತಾರೆ. ನೀನೇನೋ ಪಾಪ ಮಾಡಿರ್ಬೋದು, ಗೊತ್ತಿದ್ದೋ ಗೊತ್ತಿಲ್ದಿನೋ ಏನೋ ಮಾಡಿರ್ಬೋದು. ಅದಕ್ಕೋಸ್ಕರ ನೀನೀಗ ರಿಯಲೈಸ್ ಮಾಡಿಕೊಂಡ್ರೆ, ಪಶ್ಚಾತ್ತಾಪವನ್ನು ಮಾಡಿಕೊಂಡ್ರೆ, ಮತ್ತೆ ನಿನಗೆ ಆ ಶಿವಧ್ಯಾನವನ್ನು ಮಾಡಿದ್ರೆ ನಿನ್ನ ಪಾಪ ಪರಿಹಾರ ಆಗುತ್ತೆ ಅನ್ನೋ ಮಾತನ್ನೇ ಹೇಳ್ತಾರೆ. ಗೊತ್ತಾಯ್ತೆ? ಆದರೆ ಆ ಶಿವ ಅಂದರೆ ಯಾರು, ಅವನು ಹೇಗಿದ್ದಾನೆ, ಅವನ ನಾಮವೇನು, ಅವನ ರೂಪವೇನು, ಅವನ ಮಹಿಮೆಗಳೇನು, ಇವೆಲ್ಲ ನಮಗೆ ಗೊತ್ತಿರಲಿಲ್ಲ. ಶಿವ ಅಂದರೆ ಶಂಕರ, ಶಂಕರ ಅಂದರೆ ಶಿವ, ಎಲ್ಲ ನಮಗಿಷ್ಟೇ ಗೊತ್ತಾಗ್ತಿತ್ತು. ನಾವು ದೇವಸ್ಥಾನಕ್ಕೆ ಹೋದರೂ ಸಹಿತ ನಾವು ಆ ಲಿಂಗಕ್ಕೆಲ್ಲ ಅಭಿಷೇಕ ಪೂಜೆ ಎಲ್ಲ ಮಾಡಿ ಕೈ ಮುಗಿದ್ರು ನಾವು ಶಂಕರನ ನೆನಪು ಮಾಡ್ಕೊಂಡ್ಬಿಡ್ತಿದ್ವಿ. ಪರಮಾತ್ಮ ಶಿವ ಜ್ಯೋತಿ ಸ್ವರೂಪ ಅಂತ ನಮಗೆ ಅರ್ಥ ಆಗಿರಲಿಲ್ಲ ಅಲ್ವೇ? ಈ ಚಿತ್ರದಲ್ಲಿ ಒಂದು ವಿಶೇಷ ನೋಡಿ, ಆಧ್ಯಾತ್ಮಿಕ ಮೌಲ್ಯಗಳು. ಆ ಪರಮ ಜ್ಯೋತಿಸ್ವರೂಪನಾದ ಪರಮಾತ್ಮನನ್ನು ಈ ಶಂಕರ ಕುಳಿತುಕೊಂಡು ಧ್ಯಾನ ಮಾಡ್ತಾನೆ. ಓಂ ನಮಃ ಶಿವಾಯ ಮಂತ್ರ ಹೇಳ್ಕೊಂಡು ಇವನು ಪರಮಾತ್ಮ ಶಿವ, ಅವನನ್ನು ಧ್ಯಾನ ಮಾಡೋನು ಈ ಗೌರಿ ಶಂಕರ. ಸರಿ, ಈ ಶಂಕರ ಪರಮಾತ್ಮನ ಶಿವನ ಧ್ಯಾನ ಮಾಡಿದ್ರೆ ಈ ಶಂಕರನ ಧ್ಯಾನ ಮಾಡ್ತಿದ್ದಾಳೆ ಗೌರಿ. ಈ ಗೌರಿ ಶಂಕರನ ಧ್ಯಾನ ಮಾಡ್ತಾನೆ ಗಣೇಶ. ಈ ಗಣೇಶನ ಪೂಜೆ ಮಾಡುವಂತಹ ಒಬ್ಬ ಗುರು ಇದ್ದಾನೆ ಅಂತ ಇಟ್ಕೊಳ್ಳಿ. ಆ ಗುರು ಸತ್ತೋಗ್ಬಿಟ್ರೆ ಆ ಗಣೇಶನ ಬಿಟ್ಬಿಟ್ಟು ಆ ಗುರುವಿನ ಒಂದು ಸಮಾಧಿ ಇಟ್ಕೊಂಡು ಮತ್ತೆ ಅವನು ಕಟ್ಕೊಂಡು ಪೂಜೆ ಮಾಡ್ತಾರೆ. ಇದು ಶೈವ ಪದ್ಧತಿಯಲ್ಲಿ ಹೀಗೆ. ಇವನು ಪರಮ ಪೂಜ್ಯ ಪರಮಾತ್ಮ, ಅವನು ಪೂಜಾರಿ ಇವರು, ಅವನು ಪೂಜಾರಿ ಇವನು, ಅವನು ಪೂಜಾರಿ ಇವನು, ಅವನು ಪೂಜಾರಿ ಇವನು, ಅವನು ಪೂಜಾರಿ ಇವನು. ಪೂಜಾರಿಗಳ ಪೂಜಾರಿಗಳು, ಪೂಜಾರಿಗಳ ಪೂಜಾರಿಗಳು, ಪೂಜಾರಿಗಳ ಪೂಜಾರಿಗಳು. ಈಗ ನಾವು ಸ್ಮಶಾನ ಪೂಜೆ ಮಾಡೋಕ್ಕೆ ಬಂದುಬಿಟ್ಟಿದ್ದೀವಿ. ಗದ್ದಿಗೆ ಪೂಜೆ, ಗೋರಿ ಪೂಜೆ, ಸಮಾಧಿ ಪೂಜೆ ಏನೇನೋ ಮಾಡ್ಕೊಂಬಂದ್ಬಿಟ್ಟಿದ್ದೀವಿ. ಹಾಗೆ ಪರಮಾತ್ಮನ ನಾವು ಬಿಟ್ಟು ಪೂಜಾರಿಗಳ 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 ಪೂಜಾರಿಗಳಾಗಿ ನಾವು ಇಲ್ಲಿ ಬಂದುಬಿಟ್ಟಿದ್ದೇವೆ.
ಇದು ಶೈವ ಪದ್ಧತಿಯಲ್ಲಿಯೂ ಆಗಿದೆ. ಹಾಗೆ ವೈಷ್ಣವ ಪದ್ಧತಿಯಲ್ಲೂ ನಾವು ನೋಡ್ಬೋದು. ಪರಮಾತ್ಮ ಜ್ಯೋತಿರ್ಲಿಂಗ ಸ್ವರೂಪ. ರಾಮೇಶ್ವರದಲ್ಲಿ ಶ್ರೀರಾಮನು ಸಹ ಜ್ಯೋತಿರ್ಲಿಂಗವನ್ನೇ ಸ್ಥಾಪನೆ ಮಾಡಿದ್ದಾನೆ. ಗೋಪೇಶ್ವರದಲ್ಲಿ ಶ್ರೀಕೃಷ್ಣನು ಸಹ ಒಂದು ಗೋಪೇಶ್ವರ ಲಿಂಗವನ್ನು, ಶಿವಲಿಂಗವನ್ನು ಸ್ಥಾಪನೆ ಮಾಡಿ ಅವನು ಅರ್ಚನೆ ಮಾಡಿದ್ದಾನೆ. ಹೀಗಿರಬೇಕಾದಾಗ ರಾಮನು ಪರಮಾತ್ಮ ಪರಂಜ್ಯೋತಿ ಸ್ವರೂಪನಾದ ಶಿವನನ್ನು ಧ್ಯಾನ ಮಾಡ್ತಾಯಿದ್ರೆ ಆ ರಾಮನ ಧ್ಯಾನವನ್ನು ಹನುಮಂತ ಮಾಡ್ತಾನೆ. ಆ ಹನುಮಂತನ ಧ್ಯಾನವನ್ನು ಒಬ್ಬರು ಗುರುಗಳು ಮಾಡ್ತಾರೆ. ಆ ಗುರುಗಳ ಶರೀರ ಬಿಟ್ಟರೆ ಅವ್ರದ್ದೊಂದು ಸಮಾಧಿ ಕಟ್ಕೊಂಡು ವೃಂದಾವನ ಕಟ್ಟಿಕೊಂಡು ಅವ್ರ ಭಕ್ತರು ಮಾಡ್ತಾರೆ. ಅವರು ಆ ಭಕ್ತರು ಆ ಗುರುವನ್ನು ಭಕ್ತರು ಸಮಾಧಿ ಪೂಜೆ ಮಾಡ್ತಿದ್ದು ಅವ್ರ ಶರೀರ ಬಿಟ್ಬಿಟ್ರೆ ಆ ಮೂಲ ಗುರುವನ್ನು ಬಿಟ್ಟು ಈ ಮರಿ ಗುರುವನ್ನು ಸಮಾಧಿ ಕಟ್ಕೊಂಡು ಅವರು ಪೂಜೆ ಮಾಡ್ತಾರೆ. ಹೀಗೆ ಈ ಪದ್ಧತಿಯಲ್ಲೂ ಸಹ ಪೂಜಾರಿಗಳ ಪೂಜಾರಿಗಳು ಪೂಜಾರಿಗಳ ಪೂಜಾರಿಗಳು ಪೂಜಾರಿಗಳ ಪೂಜಾರಿಗಳು ನಾವೆಲ್ಲ ಪೂಜಾರಿಗಳ ವಂಶದವರಾಗಿದ್ದೀವಿ. ಆ ಪರಮ ಪೂಜ್ಯ ಮಾತ್ರ ಪರಮಾತ್ಮ ಒಬ್ಬನೇ ಆಗಿದ್ದಾನೆ. ನಾವೆಲ್ಲ ಆ ಆತ್ಮರಾಗಿ ಆ ಪರಂಜ್ಯೋತಿ ಪರಮಾತ್ಮನನ್ನು ಅರ್ಥ ಮಾಡಿಕೊಂಡ್ರೆ ನಾವು ದೇವನೊಬ್ಬ, ನಾಮ ಹಲವು, ಈ ಸತ್ಯವನ್ನು ಯಥಾರ್ಥವಾಗಿ ಅರ್ಥ ಮಾಡ್ಕೋಬೋದು. ಇಲ್ಲದೇ ಇದ್ದರೆ ಅವರವರಿಗವರಂತೆ, ಇವರಿವರಿಗಿವರಂತೆ. ವಾಸ್ತವಿಕ ಸತ್ಯ ಏನಪ್ಪ, ಮೂಲ ಸಿದ್ಧಾಂತ ಏನಪ್ಪ ಅಂದರೆ ಆಧ್ಯಾತ್ಮಿಕ ಮೌಲ್ಯಗಳು ಅಳಿದು ಹೋಗ್ತಾ ಇವೆ, ಪೌರಾಣಿಕ ದೇವತೆಗಳು ಜಾಸ್ತಿ ಆಗ್ತಿವೆ, ಮನುಷ್ಯನಲ್ಲಿ ದೇವರಲ್ಲಿ ನಂಬಿಕೆ ಜಾಸ್ತಿ ಆಗ್ತಿದೆ. ಆದರೆ ದೇವರು ಯಾರು ಅನ್ನೋದೇ ನಮಗೆ ಗೊತ್ತಿಲ್ಲದೇನೆ ನಮ್ಮ ಮನಸ್ಸಿಗೆ ಬಂದಿದ್ದೆಲ್ಲ ನಾವು ಪೂಜೆ ಮಾಡಲಿಕ್ಕೆ ಮಾಡ್ತಾಯಿದ್ದೀವಿ. ಆದರೂ ಸಹ ಆ ದೇವರಾಗಿರೋನೊಬ್ಬ ಏನಿದ್ದಾನಲ್ಲ, ನಮ್ಮ ಭಕ್ತಿಯನ್ನು ಅವನು ಕೊನೆಗೆ ಅವನೇ ಸ್ವೀಕಾರ ಮಾಡೋದು. ಅವರವರ ಭಾವಕ್ಕೆ ಅವರವರ ಭಕುತಿಯಲ್ಲಿ ಅವರವರಿಗೆಲ್ಲ ದೇವ ನೀನೊಬ್ಬನೇ. ಹರಿಯ ಭಕ್ತರಿಗೆ ಹರಿ, ಹರನ ಭಕ್ತರಿಗೆ ಹರ. ನರರೇನೇನು ಭಾವಿಸಿದರೆ ಅದರಂತೆ ತೋರುವನು ಎಲೆದೇವನೇ. ಆರು ಹರಿಯರು ನೀನು ಬೇರಾದ ಪರಿಗಳನ್ನು ಮರಾರಿಸುವ ಷಡಕ್ಷರಲಿಂಗವೇ. ಹೀಗೆ ಶರಣರು ಹೇಳ್ತಾರೆ. ಆದ್ದರಿಂದ ಪರಮಜ್ಯೋತಿ ಸ್ವರೂಪನಾಗಿರ್ತಕ್ಕಂಥ ಒಬ್ಬನೇ ಆಗಿರ್ತಕ್ಕಂಥ ಪರಮಾತ್ಮನನ್ನು ನಾವು ಯಥಾರ್ಥವಾಗಿ ಅರ್ಥ ಮಾಡಿಕೊಂಡು ಅವನನ್ನು ನಾವು ಧ್ಯಾನ ಮಾಡಬೇಕು ಅಂತಕ್ಕಂಥದ್ದು ಶರಣ ಸಿದ್ಧಾಂತ. ಕಾಗೆಯೊಂದಗುಳ ಕಂಡರೆ ಕರೆಯದೇ ತನ್ನ ಬಳಗವನು. ನೀವು ಒಂದಿಷ್ಟು ಅನ್ನ ಹಾಕ್ರಿ, ಅದು ತಾನೊಂದೇ ತಿನ್ನೋದಿಲ್ಲ, ಎಲ್ಲ ಬಳಗ ಕರ್ಕೊಂಡು ಕಾವು ಮಾಡಿ ಎಲ್ಲ ಜೊತೆಗಳು ತಿಂತದ್ದು. ಕಾಗೆಯೊಂದಗುಳ ಕಂಡರೆ ಕರೆಯದೇ ತನ್ನ ಬಳಗವನು, ಕೋಳಿ ಒಂದು ಗುಟುಕ ಕಂಡರೆ ಕೂಗಿ ಕರೆಯದೇ ತನ್ನ ಕುಲವೆಲ್ಲವ. ಒಂದಷ್ಟು ಹಾಕಿ ತನ್ನ ಮರಿಗಳನ್ನೆಲ್ಲ ಅದು ಕರ್ಕೊಂಡು ಅದು ತಿಂತದೆ. ಹಾಗೆ ಶಿವಭಕ್ತನಾಗಿ ಜನ್ಮ ಪಡೆದು ಶಿವನನ್ನು ಅರಿಯದಿದ್ದೊಡೆ ಆ ಕಾಗೆ ಕೋಳಿಗಿಂತ ಕರಕಷ್ಟ ಈ ನರನ ಬಾಳುವೆ ಕೂಡಲ ಸಂಗಮ ದೇವ ಅಂತಾರೆ ಬಸವಣ್ಣವರು. ಆದ್ದರಿಂದ ನಾವೆಲ್ಲ ಆ ಶರಣರ ಸಿದ್ಧಾಂತದ ಪ್ರಕಾರವಾಗಿ ನಾವು ಮೂಲ ಮಾತು, ನಾವೆಲ್ಲ ಶರೀರದಲ್ಲಿರ್ತಕ್ಕಂಥ ಆತ್ಮಜ್ಯೋತಿಗಳು, ಎಲ್ಲ ಜ್ಯೋತಿಗಳ ಮೇಲೆ ಪರಮಜ್ಯೋತಿ ಪರಮಾತ್ಮನಾಗಿದ್ದಾನೆ. ಆ ಒಬ್ಬ ಪರಮಾತ್ಮನನ್ನು, ದೇವನೊಬ್ಬ ನಾಮ ಹಲವು, ಅವನೊಬ್ಬನನ್ನು ನಾವು ಧ್ಯಾನ ಮಾಡಬೇಕು ಅಂತಕ್ಕಂಥದ್ದನ್ನು ಶರಣರು ಹೇಳ್ತಾರೆ. ನಾವೆಲ್ಲ ಆಧ್ಯಾತ್ಮಿಕ ಮೌಲ್ಯಗಳನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಂಡ್ರೆ ನಮ್ಮ ಎಲ್ಲ ಅಜ್ಞಾನ ಪರಿಹಾರವಾಗಿ ನಾವು ಏಕ ದೇವ ಉಪಾಸನೆಯನ್ನು ಮಾಡಿ ನೇರವಾಗಿ ಭಗವಂತನನ್ನು ಧ್ಯಾನ ಮಾಡಿ ನಮ್ಮೆಲ್ಲ ಪಾಪಗಳನ್ನು ತೊಳ್ಕೊಳ್ಬೋದು, ನಮ್ಮ ಇಷ್ಟಾರ್ಥಗಳನ್ನೆಲ್ಲ ಸಹ ಸಿದ್ಧಿ ಮಾಡಿಕೊಳ್ಬೋದು. ಆತ್ಮಜ್ಯೋತಿ ಸ್ವಪ್ರಕಾಶಮಯ ಭಂಡಾರ, ಅಂತರಂಗದೊಳಗೆ ಸಂತುಷ್ಟತೆ. ನನ್ನ ಸಂತುಷ್ಟತೆಯ ಪ್ರಭೆ ಆತ್ಮದೊಳಗೆ ತೃಪ್ತತೆ ಅನುಭೂತಿ ಮಾಡಿಸುತ್ತಿದೆ. ಇಚ್ಛೆಗಳು, ಆಕರ್ಷಣೆಗಳು ಇವುಗಳಿಂದ ಮುಕ್ತನಾದ ಆತ್ಮ ನಾನು, ನಿಶ್ಚಿಂತನು, ಸಂತುಷ್ಟವಾದ ಪ್ರಮೋದಿತ ಜ್ಯೋತಿ ನಾನು. ದುಗುಡ ಗಲಿಬಿಲಿಗಳಿಂದ ಮುಕ್ತ ನಾನು, ನೆಮ್ಮದಿಯ ತೃಪ್ತ ಜ್ಯೋತಿ. ನಾನಾತ್ಮ ಸಂತುಷ್ಟ ಸ್ವರೂಪ. 7 ಬಾರಿ ಮನನ ಮಾಡಿ ಮಸ್ತಿಷ್ಕದ ಮಧ್ಯದಲ್ಲಿರುವ ನಾನಾತ್ಮ ಸ್ವಪ್ರಕಾಶ ಸಂತುಷ್ಟ ಸ್ವರೂಪ. 7 ಬಾರಿ ಹೇಳಿಕೊಳ್ಳಿ. ಭ್ರುಕುಟಿಯ ಮಧ್ಯದಲ್ಲಿರುವ ಜ್ಯೋತಿಯನ್ನು ನೋಡುತ್ತಾನೆ ಹೇಳಿಕೊಳ್ಳಿ. ಮಸ್ತಿಷ್ಕದ ಮಧ್ಯದಲ್ಲಿ ಹೊಳೆಯುತ್ತಿರುವ ಆತ್ಮ ನಾನು, ಸಂತುಷ್ಟ ಸ್ವರೂಪ.
ಆತ್ಮೀಯರೇ, ಇದುವರೆಗೂ ತಾವೆಲ್ಲರೂ ಡಾಕ್ಟರ್ ಬ್ರಹ್ಮಕುಮಾರ್ ಬಸವರಾಜ್ ರಾಜಋಷಿಗಳಿಂದ ಪರಮಾತ್ಮ ದರ್ಶನದ ಅರಿವನ್ನು ಪಡೆದುಕೊಂಡಿರುವಿರಿ. ಈ ಕುರಿತು ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸನಿಹದ ಪ್ರಜಾಪಿತಾ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಸೇವಾ ಕೇಂದ್ರವನ್ನು ಸಂಪರ್ಕಿಸಿರಿ. ತಮಗೆಲ್ಲರಿಗೂ ಅನಂತ ಧನ್ಯವಾದಗಳು. ಓಂ ಶಾಂತಿ.